ಈಗ ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗುವುದರ ಮೂಲಕ ಮತ್ತು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡುತ್ತಾರೆ. ಭಾರತ ಪರ್ವ ಪ್ರಿಯ ದೇಶ. ಇಲ್ಲಿ ಪರ್ವ ಅಂತ ಹೇಳಿದ್ರೆ ಹಬ್ಬ ಅಂತ. ಉತ್ಸವ ಪ್ರಿಯ ದೇಶ, ಪರ್ವ ಪ್ರಿಯ ದೇಶ, ಉತ್ಸವ ಪ್ರಿಯ ದೇಶ. ವರ್ಷದ 365 ದಿನಗಳು ಒಂದಲ್ಲ ಒಂದು ಹಬ್ಬ, ಒಂದಲ್ಲ ಒಂದು ಉತ್ಸವ, ಒಂದಲ್ಲ ಒಂದು ವ್ರತ. ಅಥವಾ ದೇಶದ ಅನ್ಯಾನ್ಯ ಭಾಗಗಳಲ್ಲಿ ರಥೋತ್ಸವ, ಜಾತ್ರೆ ನಡೀತಾನೆ ಇರುತ್ತೆ. ಮತ್ತೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಲ್ಲಿ ಒಂದೊಂದ್ಸಲ ಏನನ್ಸುತ್ತೆ ಅಂದ್ರೆ, ಯಾವಾಗ ನಾವು ತುಂಬಾ ಖುಷಿಯಾಗಿರ್ತೀವಿ ಅಂದ್ರೆ ನಮ್ಮನ್ನೇ ನಾವು ಒಂದಷ್ಟು ಹಾಸ್ಯಕ್ಕೆ ಒಳಪಡಿಸ್ಕೊಳ್ಳುವಂಥದ್ದು, ನಮ್ಮನ್ನೇ ನಾವು ಹಾಸ್ಯಕ್ಕೆ ಗುರಿ ಮಾಡಿಕೊಳ್ಳುವಂಥದ್ದು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಲ್ಲೂ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ನಮ್ಮವರು ಎಲ್ಲಾ ಸದಸ್ಯರು ಹೆಚ್ಚು ಕಡಿಮೆ ತೊಡಗಿಸ್ಕೊಂಡಿದ್ದಾರೆ. ಏನಪ್ಪ ನೀನು ಮುಂದೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ಅವ್ರು ನಾನು ಮಿಲಿಟರಿ ಸೇರ್ತೀನಿ ಸರ್ ಅಂತ ಹೇಳ್ತಾರೆ. ಜನ ಇಲ್ಲ ಪಾಪ, ಇದೆ ಪಾಪ ಮಿಲಿಟರಿ ಸೇರ್ತಾ ಇದಾರಲ್ಲ, ಮಿಲಿಟರಿ ಮೇಲೆ ಸತ್ಯಕ್ಕೆ ಹೋಗ್ಬಿಡ್ರೆ ಅಂತ ಹೇಳಿ ಅವ್ರನ್ನ ಮನೆಗೆ ಕರೆದು ಅವ್ರ ಮೇಲೆ ಏನು ಗುರಿ ಇರುತ್ತೋ ಕೋಡಿ ಇರುತ್ತೋ ಅವ್ರಿಗೆ ಊಟ ಹಾಕಿ ಹಾಕ್ತಾ ಇರ್ತಾರೆ. ಅವನು ಚೆನ್ನಾಗಿ ಇನ್ನಷ್ಟು ದಷ್ಟಪುಷ್ಟಾಗಿ ಕಳ್ಕೊಂಡು ತಿರುಗಾಡ್ಕೊಂಡಿರ್ತಾನೆ. ಮಿಲಿಟರಿಗೆ ಸೇರೋದೇ ಇಲ್ಲ. ಇಲ್ಲಿ ಚಿಂತನ ಮಂಥನ ಬೇಡ, ಸುಮ್ಮನೆ ನಕ್ಕು ಬಿಡಿ. ಇಲ್ಲಿ ಚಿಂತನ ಮಂಥನ ಬೇಡ, ಸುಮ್ಮನೆ ನಕ್ಕು ಬಿಡಿ. ನಿಮ್ಗೆ ಗೊತ್ತಿರ್ಬೋದು, ಯಾರು ಹೇಗೆ ಸಿಗ್ಲಿ, ಸುಂದರವಾಗಿರ್ಬೋದು, ಬೆಳ್ಳಿಗಿರ್ಬೋದು, ಕಪ್ಪಗಿರ್ಬೋದು, ದಪ್ಪ ಇರ್ಬೋದು, ಹೇಗ್ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಳಿ. ಆದ್ರೆ ತೆಪ್ಪಗಿರೋದೇ ಇಲ್ಲ ನಮ್ಮ ಹೆಣ್ಣು. ತಪ್ಪಗಿರೋರು ಯಾರು ಸಿಕ್ಕೋದು ಇಲ್ಲ. ಇದು ನಮ್ಮ ಅದೃಷ್ಟ ಅಂತ ಹೇಳ್ಕೋಬೇಕು. ಯಾಕೆಂದ್ರೆ ಅವ್ರು ತೆಪ್ಪಿಟ್ಬಿಟ್ರೆ ನಾವು ದೊಡ್ಡ ಜಾತಿಯವರು ತೆಪ್ಪಗಾಗೆ ಬರ್ತೀವಿ, ಸಪ್ಪಗಾಗೂ ಬರ್ತೀವಿ. ಅವ್ರು ಏನಾರು ಮಾತಾಡ್ತಾ ಇದ್ರೆ ನಾವು ಒಂದೆರಡು ಮಾತಾಡಿ ನಮ್ಮ ದೇಹಕ್ಕೂ ಒಂದಿಷ್ಟು ಎಕ್ಸರ್ಸೈಸ್ ತಗೊಂಡಿದ್ದೀವಿ. ಹಾಡು ಮೈಸೂರಿನ ನಾಡಗೀತೆಯಾಗಿ ಇಂದು ಹಾಡಲಾಗುತ್ತದೆ ಮತ್ತು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತಿದೆ. ಧನ್ಯವಾದ. ಅಪತ್ಯಂ ತಂಗುಹಂ ಪ್ರಿಯ ಪ್ರಣಮಾಮ್ಯಹಂ. ಸತ್ವ ಅಂದರೆ ಏನು ಅನ್ನುವಂಥದ್ದು ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಸತ್ವ ನಮಗೆ ಗೊತ್ತು, ಅದರಲ್ಲಿ ಏನೋ ಸತ್ವ ಇದೆ ಅಂತಂದರೆ ಏನೋ ವಿಶೇಷ ಇದೆ ಅದರಲ್ಲಿ ಅಂತ. ಆದರೆ ಸ್ವತ್ವ ಅನ್ನುವಂಥದ್ದು ಇದಕ್ಕೆ ಹಿಂದಿನಲ್ಲಿ ಸ್ವ ಅಷ್ಟೇ ಕರೀತಾರೆ. ಆದರೆ ಅದನ್ನು ಕನ್ನಡಕ್ಕೆ ನಾವು ತಗೊಂಬಂದಾಗ ಅದಕ್ಕೆ ಸ್ವತ್ವ ಅನ್ನೋ ಮಾತನ್ನು ಹೇಳಿದ್ದು. ಇಲ್ಲಿ ಸ್ವತ್ವ ಅನ್ನುವಂಥದ್ದು ಮುಖ್ಯವಾಗಿ ಸ್ವಂತಿಕೆ
ನನ್ನತನ ತನ್ನತನ ಅನ್ನೋದನ್ನು ಪ್ರತಿಬಿಂಬಿಸುವಂಥದ್ದು ಈ ಸ್ವತ್ವ ಅನ್ನುವಂಥದ್ದು. ಈ ಸ್ವಂತಿಕೆ, ತನ್ನತನ ಇವೆಲ್ಲ, ಇದ್ರ ಜೊತೆಗೆ ಸ್ವದೇಶಿ, ಸ್ವಭಾಷ, ಸ್ವಭೂಷ, ಸ್ವಭಾವ, ಸ್ವಗುಣ ಈ ಮಾತುಗಳನ್ನು ಕೇಳಿದಾಗ ಈ ಸ್ವ ಪದದ ಅರ್ಥ ನಮಗೆ ಆಗುತ್ತೆ. ಆ ಸಮಯದಲ್ಲೇ ಇದಕ್ಕೆ ಒಂದಷ್ಟು ವಿವರಣೆ ಬೇಕಾಗಿತ್ತು. ಈ ಸ್ವತ್ವ ಅಂದರೆ ಏನು ಅನ್ನೋಂಥ ವಿವರಣೆ ಒಂದಷ್ಟು ಬೇಕಾಗಿತ್ತು. ಆ ಸಮಯದಲ್ಲೇ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆದಂಥ ನಾರಾಯಣ ಶೇಬರಿಯವರು ಈ ಪುಸ್ತಕವನ್ನು ಬರೆದು ಸಾಹಿತ್ಯದ ಸ್ವತ್ವ ಅಂತ, ಇದು ಅಲ್ಲೇ ನಮ್ಮ ಅಧಿವೇಶನದ ಅಲ್ಲೇ ಬಿಡುಗಡೆ ಆಯಿತು. ಈ ಒಂದು ಪುಸ್ತಕದಲ್ಲಿ, ಚಿಕ್ಕದ ಪುಸ್ತಕ, ಒಂದು 157 ಪುಟ ಇರುವಂತಹ ಪುಸ್ತಕ, 32 ಲೇಖನಗಳು ಅದರಲ್ಲಿ ಇದೆ. ಸ್ವತ್ವ ಅಂದರೆ ಏನು ಅನ್ನುವಂಥದ್ದನ್ನು ಅದರಲ್ಲಿ ವಿವರಿಸ್ತಾ ಹೋಗ್ತಾರೆ. ನನಗೆ ಮೊದಲನೇ ಪ್ರೋತ್ಸಾಹ ಸಿಕ್ಕಿದ್ದು ನನ್ನ ತಾಯಿಯವರಿಂದ. ಅವರು ನಾನು ಚಿಕ್ಕವನಾಗಿದ್ದಾಗ, ಬಹುಶಃ 7ನೇ ಕ್ಲಾಸಲ್ಲಿ ಇರ್ಬೋದು, ಅವಾಗಲಿಂದಲೇ ನನಗೆ ಕತೆ ಕಾದಂಬರಿ ಓದೋ ಅಭ್ಯಾಸ ಶುರುವಾಗಿದ್ದು ನಮ್ಮ ತಾಯಿಯವರಿಂದ ಶುರುವಾಗಿದ್ದು. ಅವರಿಗೆ 93 ವರ್ಷಗಳು, ಈಗಲೂ ಸಕ್ರಿಯವಾಗಿ ಓದ್ತಾ ಇರ್ತಾರೆ. ಅವರು ಈಗ ದೇವರ ನಾಮ ಹೇಳೋದು, ಶ್ಲೋಕಗಳು ಹೇಳೋದು, ಇದೆಲ್ಲ ಉಳಿಸ್ಕೊಂಡಿದ್ದಾರೆ. ಆಚಾರ ವಿಚಾರ ಸಂಸ್ಕೃತಿಗಳನ್ನು ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಕ್ರೋಶ, ಉಲನ್ ಸ್ವೆಟರ್ ಹಾಕ್ಕೊಡೋದು. ಎಷ್ಟು ಸ್ವೆಟರ್ ಹಾಕ್ಕೊಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ, ಸಾವಿರಾರಂತೂ ಇರ್ಬೋದು. ಎಲ್ಲರೂ ಒಂದು ಸ್ವೆಟರ್ ಹಾಕ್ಕೊಡೋದು ಅಭ್ಯಾಸ ಅವರು ಕ್ರೋಶದಲ್ಲಿ ಒಂದು ಮಾಡಿದ್ದಾರೆ. ಅದನ್ನು ನಾನು ರಂಗನಾಥ್ ಅವರಿಗೆ, ಭಟ್ ಅವರಿಗೆ ಸಮರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅದು ನಿಮ್ಮನ್ನ ಭತ್ತ ತುಂಬಿಸಿಟ್ಟ ಚೀಲದ ಹತ್ರ ಕರ್ಕೊಂಡು ಹೋಗಿ ಬಿಡುತ್ತೆ. ಆದ್ರೆ ಓದಿದೆಯಲ್ಲ, ಅದನ್ನ ನಿಮ್ಮನ್ನು ಭತ್ತದ ಗದ್ದೆಗೆ ಕರ್ಕೊಂಡು ಹೋಗಿ ಬಿಡುತ್ತೆ. ನೀವು ಎಲ್ಲಿ ಹೋಗ್ಬೇಕು ಅನ್ನೋದು ನಿಶ್ಚಯಿಸಿಕೊಳ್ಳಿ, ಅಲ್ಲಿಗೆ ಕರ್ಕೊಂಡು ಹೋಗೋಣ. ನಾವು ಆಚರಿಸುವುದು ಬೆಳಕನ್ನು. ಭಾ ಭಾ ಅನ್ನೋ ಪದದಲ್ಲೇ ಬೆಳಕು ಅನ್ನೋ ಅರ್ಥ ಇದೆ. ನಮ್ಮ ದೇಶದ ಹೆಸರು ಬಂದಿರುವ, ತೊಡಗಿರುವ, ಪ್ರಾರಂಭ ಆಗಿರೋದು
ಆ ಧಾತುವಿನಿಂದ, ಭಾನ ಧಾತುವಿನಿಂದ, ಬೆಳಕು ಅನ್ನೋ ಅರ್ಥ ಇರುವಂಥ ಧಾತುವಿನಿಂದ ಯಾರು ಬೆಳಕಲ್ಲಿ ರಮಿಸ್ತಾರೋ ಅವರು ಭಾರತೀಯರು. ಸಾಹಿತ್ಯ ಕೊಡಬೇಕಾದ್ರೂ ಬೆಳಕನ್ನು, ಕತ್ತಲೇನಲ್ಲ. ಸಾಹಿತ್ಯದ ಬೆಳಕು ಅಂತ ಹೇಳ್ತೀವಿ, ಸಾಹಿತ್ಯದ ಕತ್ತಲು ಅಂತ ಹೇಳಲ್ಲ. ಕತ್ತಲು ಇದ್ದಲ್ಲಿ ಸಾಹಿತ್ಯ ಬೆಳಕು ತಲುಪಿದ್ರೆ ಅಲ್ಲಿ ಸದಾ ಬೆಳಕೆ ಇರ್ತದೆ. ಕತ್ತಲು ಅಂದಾಗ ಮೆದುಳಿನ ಒಳಗೆ, ಮಸ್ತಿಷ್ಕದ ಒಳಗೆ ತುಂಬಿರುವ ಕತ್ತಲು, ಮಸ್ತಿಷ್ಕದ ಒಳಗೆ ತುಂಬಿರುವ ಕತ್ತಲನ್ನು ಹೋರಾಡಿಸಲಿಕ್ಕೆ ನಮಗೆ ಸಾಹಿತ್ಯದ ಬೆಳಕು ಬೇಕು. ಅದನ್ನು ಭಾರತ ಕೊಟ್ಟಿದೆ. ಆ 3 ಸಾಹಿತ್ಯ ಯಾವುದು? ತುಂಬ ಶ್ರೇಷ್ಠವಾದ ಸಾಹಿತ್ಯ ಅನ್ನೋದು ರಮೇಶ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ರಾಮಾಯಣ, ಮಹಾಭಾರತ, ಭಾಗವತ. ಸಾಹಿತ್ಯದ ಬಗ್ಗೆ ನಮ್ಮ ಹಿರಿಯರು ಕೊಟ್ಟ ಅದರ ಪ್ರಯೋಜನ ಬಗ್ಗೆ ಕೊಟ್ಟ ಒಂದು ಅತ್ಯಂತ ಶ್ರೇಷ್ಠವಾದ ವಾಕ್ಯವನ್ನು ಯಾಕಂದ್ರೆ ಬಿಟ್ಟಿದ್ದಾರೆ. ಉಳಿದೆಲ್ಲವರು ಹೇಳಿದ್ರು ರಮೇಶ್ ಅವರು ಒಂದು ಬಿಟ್ಟಿದ್ದಾರೆ. ಹೇಗೆ ಹೇಳಿದ್ರೆ ಕಾವ್ಯ ಆನಂದ. ಸಾಹಿತ್ಯದ ಓದಿನ ನಮಗೆ ಸಿಗಬೇಕಾದ ಆನಂದ ಯಾವ ಆನಂದ ಕೇಳಿದ್ರೆ ಕಾವ್ಯ ಆನಂದ. ಮತ್ತು ಇಡೀ ಬದುಕಿನಲ್ಲಿ ನಾವು ಪಡಿಬೇಕಾದ್ರೆ ಏನು ಹೇಳಿದ್ರೆ ಅದು ಬ್ರಹ್ಮಾನಂದ. ಅದು ಕಾವ್ಯಾನಂದಕ್ಕೂ ಬ್ರಹ್ಮಾನಂದಕ್ಕೆ ಏನು ಸಂಬಂಧ ಹೇಳಿದ್ರೆ ಕಾವ್ಯಾನಂದ ಬ್ರಹ್ಮಾನಂದದ ಸಹೋದರ. ಅದು ಬ್ರಹ್ಮಾನಂದ ಅಲ್ಲ, ಆದರೆ ತುಂಬ ಹತ್ತಿರ ಇದೆ, ತುಂಬ ಹತ್ತಿರ ಇದೆ ಜ್ಞಾನಕ್ಕೆ, ಆನಂದಕ್ಕೆ. ಆನಂದ ನಮ್ಮ ಬದುಕಿನ ಏಕೈಕ ಗುರಿ, ಆತ್ಯಂತಿಕ ಗುರಿ. ಯಾವ ಆನಂದ ಅದು ಮುಖ್ಯ. ಯಾವ ಆನಂದದಲ್ಲಿ ಕಷ್ಟವೇ ಇರುವ, ಯಾವ ಆನಂದದಲ್ಲಿ ನೋವೇ ಇರುವ, ಯಾವ ಆನಂದದಲ್ಲಿ ವಿರುದ್ಧವಾದ ಪದ ಇರುವ. ಸುಖ ಅನ್ನೋದಕ್ಕೆ ದುಃಖ ವಿರುದ್ಧ ಪದ ಇದೆ, ನೋವು ಅನ್ನೋದಕ್ಕೆ ನಲಿವು ಅನ್ನೋದಕ್ಕೆ ವಿರುದ್ಧ ಪದ ಇದೆ. ಪ್ರತಿಯೊಂದಕ್ಕೂ ಅದರ ವಿರುದ್ಧ ಪದ ಇದೆ. ಆನಂದ ಅನ್ನೋದಕ್ಕೆ ವಿರುದ್ಧ ಪದ ಇದೆ. ನೀವು ವಿರುದ್ಧ ಪದವನ್ನು ಸೃಷ್ಟಿ ಮಾಡ್ಬೋದು. ಅನ್ನ ಅನ್ನೋದನ್ನು ಉಪಸರ್ಗವನ್ನು ಸೇರಿಸಿ ಅನಾನಂದ ಅಂತ ಮಾಡಲಿಕ್ಕಾಗುತ್ತೆ. ಬಳಕೆಯಿಲ್ಲ ಆದರೂ ಹೇಳಿದ್ದು. ವಿರುದ್ಧವಿಲ್ಲದಿರುವ, ವಿರೋಧ ಪದವೇ ಇಲ್ಲದಿರುವ ಒಂದು ಸ್ಥಿತಿ ಅದು ಆನಂದ. ಸತ್, ಚಿತ್, ಆನಂದ, ಇದು 3 ನಾವು ಪಡೆಯಬೇಕಾದ ಸ್ಥಿತಿಗಳು. ಸಾಹಿತ್ಯ ನಮಗೆ ಅದಕ್ಕೆ ಪೂರಕ.